ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನಿವತ್ತು ತುಮಕೂರಲ್ಲಿರೋ ಎಸ್ ಮಾಲ್ಗೆ ಬಂದಿದ್ದೀವಿ. ಸೊ ಅದಕ್ಕೆ ವಿಡಿಯೋ ಮಾಡೋಣ ಅಂತ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ ಹೆವೆನ್ ಫಿಶ್ ಸ್ಪಾ ಅಂತ ಇತ್ತು. ಸೊ ನಮ್ಮ ಪಾಪುನ ಸ್ವಲ್ಪ ಹೊತ್ತು ಇಲ್ಲೆಲ್ಲ ಆಟ ಆಡಿಸಿದ್ವಿ. ಅವನು ತುಂಬ ಎಂಜಾಯ್ ಮಾಡ್ದ. ಆ ಫಿಶ್ಗಳನ್ನೆಲ್ಲ ಹಿಡ್ಕೊಳ್ಳೋಕ್ಕೆ ಹೋಗ್ತಾ ಇದ್ದ. ನಮ್ಮ ಮನೆಯವರು ಆಟ ಆಡಿಸ್ತಾಯಿದ್ರು. ಅದೇನು ಖುಷಿನೋ ಗೊತ್ತಿಲ್ಲ, ನನ್ನ ಮಗುಂಗೆ ತುಂಬ ನಗ್ತಾ ಇದ್ದ, ಸ್ಮೈಲ್ ಮಾಡಿಕೊಂಡು ಎಲ್ಲ ಸುತ್ತಲೂ ನೋಡ್ತಾ ಇದ್ದ. ಅವನು ಚಿಕ್ಕವನಿದ್ದಾಗ ಈ ಥರ ಕ್ರೌಡು ಜನ ಇರೋ ಹತ್ರ ಎಲ್ಲಾದರೂ ಕರ್ಕೊಂಡೋದ್ರೆ ತುಂಬ ಅಳ್ತಿದ್ದ. ಬಟ್ ಇಲ್ಲಿ ಕರ್ಕೊಂಬಂದಾಗ ಒಂಚೂರು ಅಳ್ತಿರ್ಲಿಲ್ಲ, ತುಂಬ ಸ್ಮೈಲ್ ಮಾಡಿಕೊಂಡು ಇರ್ತಿದ್ದ. ಇಲ್ಲಿ ಕಿಡ್ಸ್ ಪ್ಲೇ ಇತ್ತು. ಅಂದರೆ 30 ಮಿನಿಟ್ಸ್ಗೆ 150, 1 ಅವರ್ಗೆ 200. ಅದೇ ಏನಾದರೂ ಶಾಪಿಂಗು ಆ ಥರ ಶಾಪಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಪಾಪುಗಳ್ನ ಇಲ್ಲಿ ಬಿಟ್ಬಿಟ್ಟು ಹೋಗ್ಬೋದು. ಸೊ ಇಲ್ಲೆಲ್ಲ ಆಟ ಆಡೋಕ್ಕೆಲ್ಲ ತುಂಬ ಬಾಲ್ಸ್ಗಳು, ಜಾರ ಬಂಡಿ ಆ ಥರದವೆಲ್ಲ ಇದ್ದಾವೆ. ಇಲ್ಲಿ ಡಿ ಮಾರ್ಟ್ ಎಲ್ಲ ಇದೆ. ಸೊ ಏನಾದರೂ ಶಾಪಿಂಗ್ ಮಾಡೋಕ್ಕೆ ಹೋದಾಗ ಮಕ್ಕಳನ್ನ ಇಲ್ಲಿ ಬಿಟ್ಬಿಟ್ಟು ಹೋಗ್ತಾರೆ ಕೆಲವರು. ನೆಕ್ಸ್ಟು ಹಾಗೆ ಮುಂದೆ ಬಂದ್ವಿ. ಇದೇನೋ 80 ರೂಪೀಸ್ದು ಮಸಾಜರ್ ಸೋಫಾ ಅಂತೆ. ಒಂದು 5 ಮಿನಿಟ್ಸು ಫುಲ್ ಬಾಡಿಗೆಲ್ಲ ಮಸಾಜ್ ಆಗುತ್ತಂತೆ ಇದ್ರ ಮೇಲೆ ಕೂತ್ಕೊಂಡ್ರೆ. ಅದ್ರ ಪಕ್ಕದಲ್ಲೇ 12D ಸಿನಿಮಾಸ್ ಅಂತ ಏನೋ ಇತ್ತು. ಅಲ್ಲೇ ಮೇಲ್ಗಡೆ ಒಂದು ಚಿಕ್ಕ TV ಇಟ್ಬಿಟ್ಟು ಥರ ಮೂವಿ ಥರ ಏನೋ ತೋರಿಸ್ತಾ ಇದ್ರು. ಅದನ್ನೇ ನಮ್ಮ ಪಾಪು ನೋಡ್ತಾ ಇದ್ದ. ಎಷ್ಟೊತ್ತು ನೋಡ್ತಾ ಇದ್ನೋ. ಇದೇನೋ 3D ಸಿನಿಮಾ ದೆವ್ವದ್ದು ಅಂತ ಏನೋ ಹೇಳ್ತಾ ಇದ್ರು. ಸೊ ನಾವು ಟ್ರೈ ಮಾಡೋಣ ಅಂತ ನಮ್ಮ ಹಸ್ಬೆಂಡು ನೋಡೋಣ ಅಂತ ಹೋದ್ವಿ. ಈ ಥರ ಈ ಕಂಬಿ ಮೇಲೆ ನಾವೇ ಹೋಗ್ತಾ ಇದ್ದೀವೇನೋ ಟ್ರೈನಲ್ಲಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಅಂದರೆ ನಾವು ಕೂತ್ಕೊಂಡಿರೋ ಚೇರು ಈ ರೈಲ್ವೆ ಟ್ರ್ಯಾಕು ಯಾವ ಥರ ಮೂವ್ ಆಗುತ್ತೋ ಅದೇ ಥರ ನಮ್ಮ ಚೇರು ಮೂವ್ ಮಾಡ್ತಾಯಿದ್ರು. ಅಷ್ಟೇ ಒಂದು 5 ಮಿನಿಟ್ಸು ಈ ಥರ ಬರ್ತಾಯಿತ್ತು. ನಾನು ವೀಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ, ಎಲ್ಲ ಸೊಟ್ಟಪಟ್ಟ ಹೋಗ್ತಾಯಿತ್ತು ಫೋನು. ಯಾಕಂದರೆ ನಾವು ಕೂತ್ಕೊಂಡಿರೋ ಚೇರ್ನ ಎಲ್ಲ ಟ್ರ್ಯಾಕ್ ಯಾವ ರೀತಿ ಮೂವ್ ಆಗುತ್ತೋ ಆ ಥರ ಎಲ್ಲ ಮೂವ್ ಮಾಡ್ತಿದ್ರಲ್ಲ. ಸೊ ಅದಕ್ಕೆ ನನಗೆ ಕರೆಕ್ಟಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಆಗೋ ಈಗೋ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಪರವಾಗಿಲ್ಲ, ಚೆನ್ನಾಗೇ ಇತ್ತು. ನಾನು ಈ ಥರ ಎಲ್ಲ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಪರವಾಗಿಲ್ಲ ಅನ್ನಿಸ್ತು. ಹಾಗೆ ಮುಂದೆ ಹೋದ್ವಿ. ಯಾವುದೋ ದೊಡ್ಡ ಸ್ಕ್ರೀನ್ ಹಾಕ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ಏನೋ ಹಾಕಿದ್ರು ಅದ್ರ ಮೇಲೆ. ಇಲ್ಲೇನೋ ಚಿಕ್ಕ ಮಕ್ಕಳು ಆಟ ಆಡೋದು ಇದೇನೋ ಇತ್ತು. ಬಟ್ ಇದೇನು ಯೂಸ್ ಮಾಡ್ತಿರ್ಲಿಲ್ಲ ಅನಿಸುತ್ತೆ.
ನಾವು ಸುಮ್ಮನೆ ನಮ್ಮ ಪಾಪುನ ಇದ್ರ ಮೇಲೆ ಸ್ವಲ್ಪ ಹೊತ್ತು ಕೂರಿಸ್ಬಿಟ್ಟು ಸುಮ್ಮನೆ ಹಾಗೆ ಆಟ ಆಡಿಸಿದ್ವಿ. ಅವನು ಇದ್ರ ಮೇಲೆ ಕೂತ್ಕೊಳ್ಳೋಕ್ಕೆ ಅಳ್ತಾ ಇದ್ದ. ನೆಕ್ಸ್ಟ್ ಹಾಗೆ ಮುಂದೆ ಹೋದರೆ ಇಲ್ಲಿ ಫುಲ್ಲು ಬಟ್ಟೆ ಶಾಪಿಂಗ್ದೇನೆ. ನಾವೇನು ಬಟ್ಟೆ ಏನೂ ತೊಗೊಳ್ಲಿಲ್ಲ, ಸುಮ್ಮನೆ ನೋಡಿಬಿಟ್ಟು ಬಂದ್ವಿ. ಇಲ್ಲಿ ಮೇಲ್ಗಡೆ ಫುಲ್ಲು ಫುಡ್ ಸ್ಟ್ರೀಟ್ ಇತ್ತು. ಸೊ ಪಿಜ್ಜಾ, ಬರ್ಗರು, ಇನ್ನೂ ಏನೇನೋ ಸಿಗ್ತಾಯಿತ್ತು. ಸೊ ನಾವು ಮನೆಯಲ್ಲೇ ಊಟ ಮಾಡ್ಕೊಂಡು ಹೋಗಿದ್ವಿ. ಸೊ ಏನೂ ತೊಗೊಳ್ಲಿಲ್ಲ. ಇಲ್ಲಿ ಐನ್ಯಾಕ್ಸ್ ಇದೆ. ಇಲ್ಲಿ ಮೂವಿ ನೋಡೋರು ಹೋಗ್ಬೋದು ಇದ್ರೊಳಗೆ. ನಾವೇನು ಮೂವಿ ನೋಡೋಕ್ಕೆ ಹೋಗಿರಲಿಲ್ಲ. ಸೊ ನಮ್ಮ ಪಾಪುನ ಕಾರಲ್ಲಿ ಸುತ್ತಾಡ್ಸೋಣ ಅಂತ ಹೋಗಿದ್ದಿತ್ತು. ಸೊ ಒಂದು ರೌಂಡ್ ಎಲ್ಲ ಸುತ್ತಾಡಿಸಿ ಹಾಗೆ ಮನೆಗೆ ಬರ್ತಾಯಿದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತೀರಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.